ಎಲ್ಲರಿಗೂ ನಮಸ್ಕಾರ. ಅಧಿಕ ಮಾಸ ಮಹಾತ್ಮೆ ಅಧ್ಯಾಯ 21. ವಾಲ್ಮೀಕಿ ಮಹರ್ಷಿಗಳು ಪುರುಷೋತ್ತಮ ಮಾಸದ ಪೂಜಾ ವಿಧಾನವನ್ನು ತಿಳಿಸುತ್ತಾ ಹೇಳುತ್ತಾರೆ. ಮಂಟಪದಲ್ಲಿ ರಾಧಾ ಸಮೇತ ಶ್ರೀಕೃಷ್ಣನ ಪ್ರತಿಮೆಯನ್ನು ಸ್ಥಾಪಿಸಿದ ಮೇಲೆ ಅದರ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಇಲ್ಲವಾದರೆ ಅದು ಕೇವಲ ಒಂದು ಲೋಹವಾಗಿರುತ್ತದೆ. ಅದರಲ್ಲಿ ದೇವಾಂಶ ಇರುವುದಿಲ್ಲ. ಅದರಲ್ಲಿ ದೇವಾಂಶ ಬರಲಿ ಎನ್ನುವ ಉದ್ದೇಶದಿಂದ ಅಸ್ಯೈ ಪ್ರಾಣಾಹ ಎಂಬ ಮಂತ್ರದಿಂದ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ನಂತರ ಶ್ರೀವತ್ಸವಕ್ಷಸಂ ಶಾಂತಂ ಎಂಬ ಮಂತ್ರದಿಂದ ಧ್ಯಾನಿಸಬೇಕು. ದೇಶಕಾಲವನ್ನು ಸ್ಮರಿಸಿ ಸಂಕಲ್ಪಪೂರ್ವಕವಾಗಿ ಪರಮಾತ್ಮನಾದ ಪುರುಷೋತ್ತಮನನ್ನು ಷೋಡಶೋಪಚಾರಗಳಿಂದ ಪೂಜಿಸಬೇಕು. ಪೂಜಾ ವಿಧಾನ ಈ ರೀತಿ ಇರುತ್ತದೆ. ಅಗಚ್ಚಂ ಮಂತ್ರದಿಂದ ಪುರುಷೋತ್ತಮನ ಆವಾಹನೆ, ನಾನಾ ರತ್ನ ಸಮಾಯುಕ್ತಂ ಮಂತ್ರದಿಂದ ಆಸನ, ಗಂಗಾದಿಂ ಮಂತ್ರದಿಂದ ಪಾದ್ಯ, ನಂದಗೋಪಂ ಮಂತ್ರದಿಂದ ಪರಮಾತ್ಮನಿಗೆ ಅರ್ಘ್ಯ, ಪುನಃ ಸಾಮಾನ್ಯ ಸ್ನಾನ ಮಾಡಿಸಿ ಕಾರಂಯೇ ಇಂದ ಹಿಡಿದು ರಾಧಿಕಾ ನಂದದಾಯಕ ಪರ್ಯಂತ ಮಂತ್ರವನ್ನು ಹೇಳಿ ಪಂಚಾಮೃತ ಸ್ನಾನ. ಪಂಚಾಮೃತಕ್ಕೆ ಹಾಲು, ಮೊಸರು, ತುಪ್ಪ, ಸಕ್ಕರೆ ಮತ್ತು ಜೇನುತುಪ್ಪ ಇಟ್ಟುಕೊಳ್ಳಬೇಕು. ನಂತರ ಯೋಗೇಶ್ವರಾಯ ದೇವಾಯಂ ಮಂತ್ರದಿಂದ ಪುನಃ ನೀರಿನಿಂದ ಸ್ನಾನ, ಪೀತಾಂಬರ ಯುಗಂ ಮಂತ್ರದಿಂದ ವಸ್ತ್ರ, ದಾಮೋದರಂ ಮಂತ್ರದಿಂದ ಯಜ್ಞೋಪವೀತ, ಪುನಃ ಆಚಮನ, ಶ್ರೀಖಂಡಂ ಮಂತ್ರದಿಂದ ಚಂದನ, ಅಕ್ಷತಾಶ್ಚಂ ಮಂತ್ರದಿಂದ ಅಕ್ಷತೆ, ಮಾಲ್ಯಾದೀನಿಂ ಮಂತ್ರದಿಂದ ಪುಷ್ಪ. ನಂತರ ಅಂಗಪೂಜೆ ಮಾಡಬೇಕು. ನಂದಾತ್ಮಜಾಯ ನಮಃ ಮಂತ್ರದಿಂದ ಪಾದಕ್ಕೆ, ಯಶೋದತನಯಾಯ ನಮಃ ಗುಲ್ಗಕ್ಕೆ, ಕೇಶಿಸೂದನಾಯ ನಮಃ ಜಾನುಗಳಿಗೆ, ಭೂಭಾರೋದ್ಧಾರಕಾಯ ನಮಃ ಜಗನಕ್ಕೆ, ಅನಂತಾಯ ನಮಃ ಕಟಿಗೆ, ವಿಷ್ಣುರೂಪಧಾರಿಣಾಯ ನಮಃ ಅಂಗಕ್ಕೆ, ಪ್ರದ್ಯುಮ್ನಾಯ ನಮಃ ನಾಭಿಗೆ, ಅನಿರುದ್ಧಾಯ ನಮಃ ಹೃದಯಕ್ಕೆ, ಶ್ರೀಕಂಠಾಯ ನಮಃ ಕಂಠಕ್ಕೆ, ಸಕಲ ವಸ್ತ್ರಧಾರಿಣೇ ನಮಃ ಬಾಹುಗಳಿಗೆ, ವಾಚಸ್ಪತಿಯೇ ನಮಃ ಮುಖಕ್ಕೆ, ಕೇಶವಾಯ ನಮಃ ಶಿರಸ್ಸಿಗೆ, ಸರ್ವಾತ್ಮನೇ ನಮಃ ಮಂತ್ರದಿಂದ ವಿಶ್ವಸ್ವರೂಪ ಪರಮಾತ್ಮನ ಸರ್ವಾಂಗ ಪೂಜೆ ಮಾಡಬೇಕು. ಈ ಪೂಜೆಯನ್ನು ಹೂವಿನಿಂದ ಚತುರ್ಥ್ಯಂತ ನಾಮೋಚ್ಚರಣೆಯ ಪೂರ್ವಕವಾಗಿ ಮಾಡಿರಿ. ನಂತರ ಕೇಶವಾದಿ ಎಂಬ 24 ಮಂತ್ರಗಳಿಂದ ಒಂದೊಂದೇ ಹೂವುಗಳಿಂದ ಪುರುಷೋತ್ತಮನ ಪೂಜೆ ಮಾಡಬೇಕು. ತ್ವಂ ಜ್ಯೋತಿಂ ಮಂತ್ರದಿಂದ ದೀಪಾರಾಧನೆ, ನೈವೇದ್ಯಂ ಮಂತ್ರದಿಂದ ನೈವೇದ್ಯ ಸಮರ್ಪಣೆ, ಗಂಗಾಜಲಂ ಮಂತ್ರದಿಂದ ಆಚಮನ, ಇದಂ ಫಲಂ ಮಂತ್ರದಿಂದ ಫಲ ಸಮರ್ಪಣೆ, ಗಂಧಕರ್ಪೂರಂ ಮಂತ್ರದಿಂದ ಸುಗಂಧಿತ ಪದಾರ್ಥಗಳ ಸಮರ್ಪಣೆ, ಪೂಗೀಫಲಂ ಮಂತ್ರದಿಂದ ತಾಂಬೂಲ ಸಮರ್ಪಣೆ, ಹಿರಣ್ಯಗರ್ಭಂ ಮಂತ್ರದಿಂದ ದಕ್ಷಿಣ ಅರ್ಪಣೆ, ಶಾರದಿಂದೀಂ ಮಂತ್ರದಿಂದ ಆರತಿ ಮಾಡಬೇಕು. ರಕ್ಷಂ ರಕ್ಷಂ ಮಂತ್ರದಿಂದ ಪ್ರದಕ್ಷಿಣ ಮಾಡಬೇಕು. ಯಜ್ಞೇಶ್ವರಾಯಂ ಮಂತ್ರದಿಂದ ಪುಷ್ಪಾಂಜಲಿ ಹಾಕಬೇಕು. ವಿಶ್ವೇಶ್ವರಾಯಂ ಮಂತ್ರದಿಂದ ನಮಸ್ಕಾರ ಮಾಡಬೇಕು. ಮಂತ್ರಹೀನಂ ಮಂತ್ರದಿಂದ ಪರಮಾತ್ಮನಲ್ಲಿ ಕ್ಷಮಾಯಾಚನೆ ಮಾಡಬೇಕು. ನಾಮ ಮಂತ್ರಗಳ ಕೊನೆಯಲ್ಲಿ ಸ್ವಾಹ ಸೇರಿಸಿ ಪ್ರತಿದಿನವೂ ಪುರುಷೋತ್ತಮ ಮಾಸದಲ್ಲಿ ಎಳ್ಳಿನ ಹೋಮ ಮಾಡಬೇಕು. ತಮ್ಮ ಸಮಸ್ತ ಮನೋಭಿಲಾಷೆಯ ಪೂರ್ತಿಗಾಗಿ ಈ ತಿಂಗಳಿನಲ್ಲಿ ಪೂರ್ತ ಅಖಂಡವಾದ ತುಪ್ಪದ ದೀಪವನ್ನು ಉರಿಸಬೇಕು. ಯಸ್ಯ ಸ್ಮೃತ್ಯಾಚ ನಾಮೋಖ್ಯ ತಪೋ ಯಜ್ಞ ಕ್ರಿಯಾದಿಷು ನ್ಯೂನಂ ಸಂಪೂರ್ಣತಾಂ ಯಾತಿ ಸದ್ಯೋ ವಂದೇ ತಮಚ್ಯುತಂ. ಈ ಮಂತ್ರದಿಂದ ಪರಮಾತ್ಮನಿಗೆ ಪುನಃ ನಮಸ್ಕಾರ ಮಾಡಬೇಕು. ಪ್ರಮದಾತ ಕುರ್ವಂತಂ ಕರ್ಮಂ ಎಂಬ ಮಂತ್ರವನ್ನು ಹೇಳಿ ಪೂಜಾ ವಿಧಿಯಲ್ಲಿ ಯಾವ ರೀತಿಯ ಲೋಪದೋಷದ ಪೂರ್ತಿಗಾಗಿ ಭಗವಂತನ ಪ್ರಾರ್ಥನೆ ಮಾಡಬೇಕು. ಈ ರೀತಿಯಾಗಿ ಯಾರು ಪುರುಷೋತ್ತಮ ಮಾಸ ಬಂದಾಗ ರಾಧಾ ಸಹಿತ ಪುರುಷೋತ್ತಮನ ಪೂಜೆಯನ್ನು ಭಕ್ತಿಭಾವದಿಂದ ಮಾಡುವರೋ ಅವರು ಸಕಲ ಸೌಭಾಗ್ಯಗಳನ್ನು ಹೊಂದಿ ಪರಮ ಪದವನ್ನು ಪಡೆಯುವರು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ 21ನೆಯ ಅಧ್ಯಾಯವು ಸಂಪೂರ್ಣವಾಯಿತು. ಓಂ